ಜನವರಿ 28ರಂದು ಸಾಯಂಕಾಲ 7 ಗಂಟೆಗೆ ಪೋಲೋ ಮೈದಾನದಲ್ಲಿ ಅಮನ್ ಕಮಿಟಿ ವತಿಯಿಂದ ನಗರದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಮಾಜದ ಏಕತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ದೆಹಲಿಯ ವಿಶ್ವವಿಖ್ಯಾತ ಕವ್ವಾಲಿ ಗಾಯಕ ಅನೀಸ್ ಸಾಬ್ರಿ ತಂಡದಿಂದ ಕವ್ವಾಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿಯ ಅಧ್ಯಕ್ಷ ಅಕ್ಬರ್ ಸಮಾದಾರ್, ಉಪಾಧ್ಯಕ್ಷ ಮೀರಾ ವಂಟಮೂರಿ, ಪ್ರಧಾನ ಕಾರ್ಯದರ್ಶಿ ಬಕ್ಕರ್ ಕುಡ್ಚಿ ಅವರು ತಿಳಿಸಿದ್ದಾರೆ. ಜನವರಿ 24ರ ಸಂಜೆ 4 ಗಂಟೆ ಸಂದರ್ಭ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಸದಸ್ಯ ಖಿಜರ್ ಭಂಡಾರಿ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಓಲೆಮಠದ ಆನಂದ ದೇವರು, ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಹಮೀದ್ ಮುಷ್ರಫ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದು, ಇನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಆಸಿಫ್ ಜಂಡೆ, ಸಾದಿಕ್ ಭೀರಾ ಖಾದ್ರಿ, ನದೀಮ್ ಸಮಾದಾರ್, ಅಯಾಜ್ ಬಿಜಾಪುರ್, ಮೈನುದ್ದೀನ್ ಖಾಟಿಕ್, ರಿಯಾಜ್ ಕಾಸರ್, ಮೊಹಸಿನ್ ಮುಲ್ಲಾ, ಸದ್ದಾಂ ಅವರ್ಸಂಗ್, ಮೂಸಾ ಮುಲ್ಲಾ, ಅಲ್ತಾಮಸ್ ಸಲ್ಗರ್, ರಸೀದ್ ಖುಧಾವನ್, ರಫೀಕ್ ಬಣ್ಣೂರ್, ಸಲೀಂ ಶೇಖ್, ಇಸಾಲಿ ಸಂಕೃತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾಳೆ 28/1/2026ಗೆ ಅನೀಸ್ ಸಾಬ್ರಿ ಅವರು ಬರಾಕತ್ತಾರೆ. ಮತ್ತು ಎಲ್ಲ ಜಮಖಂಡಿ ನಾಗರಿಕರಿಗೆ ವಿನಂತಿ ಮಾಡ್ತೀನಿ, ಎಲ್ಲರೂ ಬರಬೇಕು ಕೇಳಾಕ. ಎಲ್ಲರೂ ಹೆಚ್ಚು ಸಂಖ್ಯೆದಾಗ ಬಂದು ಅದು ಕಾರ್ಯಕ್ರಮಕ್ಕೆ ಎಕ್ಸಸ್ ಮಾಡ್ಬೇಕಂತ ನಿಮಗೆ ಅಳ್ಕದಿಂದ ಕೇಳ್ಗೊತ್ತು. ದಿನಾಂಕ 28/1/2026ರಂದು ಜಮಖಂಡಿಗೆ ಪ್ರಥಮ ಬಾರಿಗೆ ಆಗಮಿಸುತ್ತಿರುವ ಅನೀಸ್ ಸಾಬ್ರಿ ಅವರು ಏನಿಲ್ಲ, ಈ ಕಾರ್ಯಕ್ರಮ ಇಡ್ಲಿಕ್ಕೆ ಕಾರಣ ಏನಂದ್ರೆ, ಈಗ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೂಡಲಿ ಅಂತ ಹೇಳಿ ಒಂದು ಕವ್ವಾಲಿ ಕಾರ್ಯಕ್ರಮ ಹಮ್ಮಿಕೊಂಡ್ಲಿ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜನಪ್ರಿಯ ನಾಯಕರಾದ ಆನಂದ್ ಸಿದ್ದು ನ್ಯಾಮಗೌಡ ಸಾಹೇಬರು ಭಾಗವಹಿಸಲಿದ್ದಾರೆ. ಹಾಗೂ ದಿವ್ಯ ಸಾನ್ನಿಧ್ಯರಾದ ಆನಂದ್ ದೇವರವರು, ಅವ್ರ ದೇವರ ಗುರುಗಳು ಅವರು ಭಾಗವಹಿಸಲಿದ್ದಾರೆ. ಆಮೇಲೆ ನಮ್ದ ಬಿಜಾಪುರದಿಂದ ಹಮೀದ್ ಮುಷ್ರಿಫ್ ಅವರು ಆಗಮಿಸಲಿದ್ದಾರೆ. ಆಮೇಲೆ ಇನ್ನು ಹಲವಾರು ನಮ್ಮ ಜಮಖಂಡಿ ನಾಯಕರುಗಳು ಅವರು ಭಾಗವಹಿಸಲಿದ್ದಾರೆ. ಅಮ್ಮನ್ ಕಮಿಟಿ ವತಿಯಿಂದ ನಮ್ಮ ಜಮಖಂಡಿ ನಗರದ ಸಂಸ್ಕೃತಿ ಹೊರೆಹೊಮ್ಮಿದ ಭಾರತ ದೇಶದ ಪ್ರಸಿದ್ಧ ಸೂಫಿ ಕವಾಲ್ ಅನೀಸ್ ಸಾಬ್ರಿ ಅವರು ಆಗಮಿಸಿದ್ದಾರೆ. ಈ ದೇಶದಲ್ಲಿ ಭಾರತ ದೇಶಭಕ್ತಿ, ನಮ್ಮ ಜಲ, ನಮ್ಮ ನೆಲ, ನಮ್ಮ ಮಣ್ಣು, ದೇಶಭಕ್ತಿಯ ಮೂಲಕ ಹಿಂದೂ ಮತ್ತು ಮುಸ್ಲಿಮ ಭಾವೈಕ್ಯತೆಯ ಸಂಕೇತ ಸಾರುವ ಸಮಯ. ಇವತ್ತು ದೇಶದಲ್ಲಿ ಭಾರತದ ಪ್ರಸಿದ್ಧ ಗಾಯಕರಾಗಿ ಅನೀಸ್ ಸಾಬ್ರಿ ಅವರು ನಮ್ಮ ಜಮಖಂಡಿ ನಗರಿಗೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಅವರು ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮೂಲಕ ತಮ್ಮ ಕವ್ವಾಲಿ ಮೂಲಕ ಹಿಂದೂ ಮತ್ತು ಮುಸ್ಲಿಮ ಭಾವೈಕ್ಯತೆಯ ಮೂಲಕ ಅವರು ಸಾರಿದ್ದಾರೆ. ನಮ್ಮ ಅಣ್ಣ ಬಸವನ ನೆಲದಲ್ಲಿ ಈ ಪರಂಪರೆಯನ್ನು ನಮ್ಮ ಹಿರಿಯರದಿಂದ ಮತ್ತು ಈಗಿನಿಂದ ನಾವೆಲ್ಲ ಕೂಡಿ ಬಂದೀವಿ. ಇದು ಯಾಕಂದರೆ ಒಂದು 2 ಕಣ್ಣಿದ್ದಂಗೆ ಇದು ಭಾರತ. ಈ ಭಾರತದಲ್ಲಿ ಇದೆಲ್ಲ ಕೂಡಿ ಮಾಡಿದ ಮೇಲೆ ಒಂದು ದೊಡ್ಡ ಸಂಸ್ಕೃತಿ ಹಬ್ಬ ಇದು ನಮ್ಮ ಜಮಖಂಡಿ ನಗರದಲ್ಲಿ. ಬರುವ ನಾಳೆ 28ನೇ ತಾರೀಕಿಗೆ ನಮ್ಮ ಜಮಖಂಡಿದ ಪ್ರಸಿದ್ಧ ಪೋಲೋ ಮೈದಾನ ಸಾಯಂಕಾಲ 7 ಗಂಟೆಗೆ ಈ ಪ್ರಸಿದ್ಧ ಸೂಫಿಯಾನ್ ಕವ್ವಾಲಿ ಕಾರ್ಯಕ್ರಮ ನಡೀತಿದೆ. ಈ ಕವ್ವಾಲಿ ಕಾರ್ಯಕ್ರಮ ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಧರ್ಮದವರನ್ನು ಒಳಗೊಂಡು ಈ ಕಾರ್ಯಕ್ರಮ ಜಮಖಂಡಿ ನಗರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ನಾವು ಅಮನ್ ಕಮಿಟಿಯ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಅಮನ್ ಕಮಿಟಿ ಮೂಲ ಉದ್ದೇಶ ಏನಂದ್ರೆ, ಜಮಖಂಡಿ ನಗರದಲ್ಲಿ ಒಂದು ಭಾವೈಕ್ಯತೆ ಸೃಷ್ಟಿಸುವಂತ ಕೆಲಸ ನಮ್ಮ ಅಮನ್ ಕಮಿಟಿ ಹಾಗೂ ಈ ಕವ್ವಾಲಿ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಅದಕ್ಕಾಗಿ ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂತ ಕೆಲಸ ನಡೀತಾ ಇದೆ. ಈ ಒಬ್ಬ ವಿಶ್ವ ಖ್ಯಾತ ಗವಾಲಿ ಗಾಯಕರು ಎಂತಿದ್ದಾರೆ ಅಂದ್ರೆ ಅನೀಸ್ ಸಾಬ್ರಿ ಅವರು ಬಹಳಷ್ಟು ದೇಶಭಕ್ತಿ ಗೀತೆಗಳು ಆಗಲಿ ಹಾಗೂ ಭಾವೈಕ್ಯತೆ ಗೀತೆಗಳನ್ನು ಕೂಡ ಅವರು ಜಮಖಂಡಿ ನಗರದಲ್ಲಿ ಒಂದು ಬೃಹತ್ ಪೋಲೋ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೂ ನಮ್ಮ ಅಮನ್ ಕಮಿಟಿಗೆ ಬಂದು ತಾವೆಲ್ಲ ಬೆನ್ನೆಲುಬಾಗಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿಶೇಷವಾಗಿ ನಮ್ಮ ಅಮ್ಮನ ಕಮಿಟಿ ವತಿಯಿಂದ
ಕವಾಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ 28/1/2026